ಇದ್ಯಾರು ಸತ್ತೋಗಿರೋದು? ಏನಿಲ್ಲಿ ಸಮಸ್ಯೆ? ಇಲ್ಲಿ ಯಾರಾದ್ರೂ ನಿಮ್ಮ ಅಪ್ಪ ಮನೆ ಕಟ್ಟಡ? ನೀನ್ ಇಲ್ಲಿ ಮನೆ ಕಟ್ಟಿ ಆಯ್ತಾ? ಗೀತ ಕಟ್ಟಿಲ್ವಾ? ಅಮಾವಾಸ್ಯ ಪೌರ್ಣಮಿ ದಿನ ಇಲ್ಲಿ ಏನಾಗ್ತೈತೋ ಏನಿಲ್ವೋ ಎಂಬುದು ಭಯ. ಆ ಜನದ್ದೇನು? ಬನ್ನಿ ಸರ್, ನಿಮಗೆ ಧೈರ್ಯ ಇದ್ರೆ ಆ ಮನೆಗೆ ಹೋಗಿ. ಆ ಮನೆ ಯಾರು ಹೋಗಿಲ್ಲ, ಬಾಕ್ಲಾಕ್ಬಿಟ್ಟಿದ್ವಿ, ತೆಗ್ದಿಲ್ಲ ಸರ್. ಮೊದಲು ಪ್ರಾರಂಭ ಸರ್. ಈ ಧೈರ್ಯ ಇದ್ರೆ ನೀವು ಈ ಮನೆಗೆ ಹೋಗಿ, ನಾವು ಧೈರ್ಯವಾಗಿ ಬರ್ತೀವಿ ಸರ್. ಆ ಇರೋ ಅಂತ ತಾಯಂದಿರು ಎಲ್ಲರೂ ಸೇರ್ಕೊಂಡು ಮೊದಲು ಆ ಊರಿನ ಅಲ್ಲಿ ಅವರೇ ಸ್ಥಾಪನೆ ಮಾಡಿದಂತ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲಿಂದ ಬರ್ತಾ ಇದೀವಿ? ನೀವೇನ್ ಹೇಳಿದ್ದು? ಎಲ್ಲಾ ಕರ್ಮಗಳನ್ನ ಹತ್ರ ಬಾಯಿ. ನೆಮ್ಮದಿ ಮನ್ಸೆಲ್ಲ ಒಂಥರ ಅಗ್ರು ಆಯ್ತು ಸರ್. ವೆರಿ ಗುಡ್. ನಿನಗೇನಾಯ್ತು? ನನಗೆ ಭಯ ಎಲ್ಲ ಹೊರಟೋಯ್ತು. ನನ್ನ ತಲೆ ಮೇಲೆ ಹಾಕ್ಬಿಡು. ಭಯ ಹಾಕ್ಬಿಡಿ. ಹಾಕಿ ಯಾರ್ಯಾರು ಭಯ ಇದೆ ನೀನ್ ಭಯ ಹಾಕಿ ನನ್ ಜೊತೆ ಇನ್ನೊಬ್ಳು ಇದೆಯಾ? ಎತ್ತರ ಇನ್ಯಾರಿದೆ? ಕೊಡು ಕೊಡು, ಧೈರ್ಯವಾಗಿ ಕೊಡು. ಹೋಗೋಣ. ಧೈರ್ಯವಾಗಿದ್ರೆ ಯಂತ್ರಗಳು ಕೊಡಿ ನನಗೆ. ವೆರಿ ಗುಡ್. ಚಪ್ಪಾಳೆ ತಟ್ಟಿ. ವೆರಿ ಗುಡ್. ಈ ಹುಡಿ ಬಾಯಿಲ್. ವೆರಿ ಗುಡ್. ಇನ್ನೊಬ್ರು ಬಾಯಿಲ್. ಇನ್ಯಾರಿದ್ದಾರೆ? ಕಿತ್ಕೊಡಿ. ಕಿತ್ಕೊಡಿ. ವೆರಿ ಗುಡ್. ಏನಿದ್ರು ನಾನು ಇದ್ದೀನಿ, ಕೊಡಿ, ನಾನು ಬರ್ತೀನಿ. ವೆರಿ ಗುಡ್. ನಿನ್ಗಾಗ್ಲೇ ಕೇಳಿದೆ ಈ ಕಿತ್ತಾಕ್. ಕೊಡು ಈಗ ನೀನು ಕಿತ್ತು. ಬಲವಂತ ಕೊಟ್ಟಿದ್ದೀರಾ? ಖುಷಿಯಾಗಿ ಕೊಡ್ತಾ ಇದ್ದೀರಾ? ಬಲವಂತವಾಗಿ ಕೊಟ್ಟಿದ್ದೀರಾ? ಖುಷಿಯಾಗಿ ಕೊಟ್ಟಿದ್ದೀರಾ? ಹೇಳಿ. ಬಲವಂತವಾಗಿ ಕೊಟ್ಟಿದ್ದೀರಾ? ಖುಷಿಯಾಗಿ ಕೊಟ್ಟಿದ್ದೀರಾ? ಬಲವಂತವಾಗಿ ಕೊಟ್ಟಿದ್ದೀರಾ? ಖುಷಿಯಾಗಿ ಕೊಟ್ಟಿದ್ದೀರಾ? ಚೆನ್ನಾಗಿಲ್ಲ ಪಾಪ. ನೋಡಿ, ನಿಮ್ ಕರ್ಮ ಎಲ್ಲ ನಾನೇ ತಗೊಂಡೋಗ್ತಾ ಇದ್ದೀನಿ. ಪೂಜೆ ಮಾಡ್ತೀವಿ, ಅದೆಲ್ಲ ಧೈರ್ಯ ಬರುತ್ತೆ ಅವ್ರಿಗೆ. ಆಗ ನಾನು ಹೇಳ್ತೀನಿ, ನಿಮ್ಮೆಲ್ಲ ಕರ್ಮಗಳನ್ನ, ಭಯಗಳನ್ನ, ದುಗುಡಗಳನ್ನ, ದುಮ್ಮಾನಗಳನ್ನ ನನಗೆ ಕೊಡಿ ಅಂತ ಹೇಳ್ತೀನಿ. ಅವರೆಲ್ಲರೂ ಖುಷಿಯಾಗಿ ನನಗೆ ಕೈ ಕೊಟ್ಬಿಡ್ತಾರೆ. ಅವಾಗಲೇ ಹರ್ಷ ಆಗ್ಬಿಡುತ್ತೆ, ಆಗಲೇ ಸಂತೋಷ ಆಗ್ಬಿಡುತ್ತೆ, ಕುಣಿದು ಬಿಡ್ತಾರೆ. ಆ ಸಿಚುಯೇಷನ್ ನೀವೇ ನೋಡಿ. ನಿಮ್ಮಲ್ಲಿರೋ ಅಂತಹ ಎಲ್ಲ ಕರ್ಮಗಳನ್ನ ದೇವ್ರ ಮುಂದೆ ಹೇಳ್ತಾ ಇದ್ದೀನಿ. ದೆವ್ವಗಳನ್ನ, ಮಾಟ ಮಂತ್ರ, ಆಮೇಲೆ ಭಯ ಭೀತಿ, ಇದೆಲ್ಲದನ್ನು ಕೂಡ ಧೈರ್ಯವಾಗಿ ನನ್ನ ಕೈ ಮೇಲೆ ಹಾಕಿ. ನೀವೆಲ್ಲ ಕೈ ಹಿಡಿದು ಹಾಕಿ. ಹಾಕಿ ಎಲ್ಲ ನಾನು ತಗೊಂಡು ಹೋಗ್ತೀನಿ. ಇನ್ ಭಯ ಹೇಳಿ. ಭಯ ಇಲ್ಲ, ನಡುಕ ಇಲ್ಲ, ದೆವ್ವ ಇಲ್ಲ. ದೆವ್ವನ್ನ, ದೇವುಗಳನ್ನ ನಟರಾಜ ಸ್ವಾಮಿ ಅವರು ತಗೊಂಡೋಗ್ತಾರೆ. ನಮ್ ಭೀತಿ, ನಮ್ ಭಯ, ನಮ್ ಕರ್ಮ, ನಮ್ ಕಷ್ಟ ಎಲ್ಲನೂ ಇಲ್ಲಿ ಕೊಟ್ಟಿದೀವಿ. ನಾನ್ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ಮುನೇಶ್ವರ ಸಂಚಾರ ಆಗತ್ತೆ, ಅಲ್ಲೆಲ್ಲ ಚೆಕ್ ಮಾಡ್ತೀನಿ. ಇಲ್ಲಿ ಬಂಡ ಐತೆ, ಅಲ್ಲಿ ಇಲ್ಲೇನ ರಾತ್ರಿ ಹೊತ್ತ ಬಂದು ಚೆಕ್ ಮಾಡೋಣ. ಆ ಮನೆಯಲ್ಲಿ ಒಬ್ಬ ಹೆಂಗಸ ಸತ್ತಿದ್ದಾರೆ. ಅದಕ್ಕೆ ಭಯಭೀತರಾಗಿ ಆ ಮನೆ ಹೆಣ್ಮಗಳು ಅಲ್ಲಿ ವಾಸ ಮಾಡ್ಲಿಕ್ಕೆ ಭಯ. ಯಾವ ಮನೆ? ಯಾರು ಹೋಗಲ್ಲ ಈ ಮನೆಗೆ? ಎಷ್ಟು ವರ್ಷದಿಂದ ಹೋಗ್ತಾ ಇಲ್ಲ? 15 ದಿನಕ್ಕೆ ಇಬ್ರು ಸತ್ತು. ಅವತ್ಲಾಗಿಂದ ಯಾರು ಹೋಗಲ್ಲ ಸರ್ ಮನೆಗೆ. ಯಾರ್ಯಾರು ಸತ್ತಿಲ್ಲ? ಗಂಡ ಹೆಂಡತಿ ಇಬ್ರು ಸತ್ತು. ಈಗ ನಿಮ್ಮ ಅಪ್ಪ ಅಮ್ಮ, ನಿನ್ನ ಹೆಸರೇನು? ಸೌಮ್ಯರ ಅಪ್ಪ ಅಮ್ಮ 15 ದಿವಸದಲ್ಲಿ ಇದೇ ಮನೆಯಲ್ಲಿ ಅಪ್ಪ ಒಳಗಡೆ ಸಾಯ್ತಾರೆ, ಹೊರಗಡೆ ಆಸ್ಪತ್ರೆಗೆ ಹೋಗಿ ಬಂದಕ್ಕೆ ಅಮ್ಮ ಸಾಯ್ತಾರೆ. ಆ ಸತ್ತ ಕ್ಷಣ ಈ ಮನೆಯಲ್ಲಿ ಒಂದು ರೀತಿಯ ಕತ್ತಲೆ ಆವರಿಸುತ್ತೆ. ಅದೇ ಮನೆಯ ಸೌಮ್ಯ ಒಂಟಿಯಾಗಿ, ನಿನ್ ಜೊತೆ ಇನ್ಯಾರಿದ್ದಾರೆ? ಅಮ್ಮ, ನೀನು ಯಂತ್ರ ಎಲ್ಲ ಬಿಚ್ಕೊಟ್ಟಲ್ಲ, ಈ ಹೆಣ್ಮಕ್ಳು ಇನ್ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ? ನೋಡಿ, ಈ ಮನೆಯಲ್ಲಿ 2 ಹೆಣ್ಮಕ್ಳಿದ್ದಾರೆ, ಆತ ಇದ್ದಾರೆ. ಈ 2 ಹೆಣ್ಮಕ್ಳು ಈ ಮನೇಲಿ ಮಲಗಕ್ಕೆ ಹೆದರ್ಕೋತಾರೆ, ಭಯ ಆಡುತ್ತೆ.
ಈ ಮನೆ ಒಳಗಡೆ ಬರೋಕ್ಕೆ ಕಾಯ್ತಾರೆ. ನಾನು ಇವರಿಬ್ಬರನ್ನು ಧೈರ್ಯವಾಗಿ ಕರ್ಕೊಂಡು ಹೋಗ್ತೀನಿ. ನಿನ್ನ ಹೆಸರೇನು? ಸೌಮ್ಯ. ನಿನ್ನ ಹೆಸರೇನು? ರಮ್ಯಾ. ಸೌಮ್ಯ ನನ್ನ ಮೇಲೆ ನಂಬಿಕೆ ಇದ್ರೆ, ಅದೆಂಥದೇ ಭೂತ ಗೀತ ಏನಾರು ಇದ್ರೆ, ಭಯ ಇದ್ರೆ ಅದನ್ನೆಲ್ಲ ಬದಿಗೆತ್ತಿ ನನ್ನೊಳಗಡೆ ಧೈರ್ಯವಾಗಿದ್ರೆ ಒಳಗಡೆಗೆ ಬನ್ನಿ, ನಾನು ಹೋಗ್ತೀನಿ. ನಿಮಗೆ ಧೈರ್ಯ ಇದ್ರೆ ಬನ್ನಿ, ನೀನು ಯಾರು ಬರಬೇಡಿ, ಬನ್ನಿ. ನನ್ನ ಜೊತೆ ಏನಿದ್ರು ಚೆನ್ನಾಗಿ ಇದು ಮಾಡ್ತೀನಿ. ಅದು ಕಟ್ಸಿದ್ದಲ್ಲಿ ದುಡ್ಡು ಎಷ್ಟು ಕೊಡ್ತೀನಿ? 5,000 ಕೊಡ್ತೀನಿ. ನಿಮ್ಮ ಅಪ್ಪ ಅಮ್ಮನ ನೋಡಿ, ಅಜ್ಜಿ ಸತ್ತಿದ್ದಾರೆ 1 ವರ್ಷದಿಂದ. ಇಲ್ಲಿ 15 ದಿವಸದಲ್ಲಿ ಇನ್ನೂ ಚಿಕ್ಕ ವಯಸ್ಸಿನ 2 ಸತ್ತೋಗಿದ್ದಾರೆ. ಅದಕ್ಕೆ ಆ ಮನೆಯ 2 ಮಕ್ಕಳು ಕೈ ಹಿಡ್ಕೊಟ್ರೆ ಬಂದು 2 ಮಕ್ಕಳು ಕೂಡ ಇಲ್ಲಿ ಬರಕ್ಕೆ ಹೆದರಿಕೊತಾರೆ. ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾರು ಆಗುತ್ತೆ ನೋಡಿ, ಏನಾರು ಆಗುತ್ತೆ. 1 ನಿಮಿಷ ಹಂಗೆ ಕಣ್ಣು ಮುಚ್ಚಿ, ಈ ಕಡೆ ತಿರುಗು, ಕಣ್ಣು ಮುಚ್ಚಿ, ನಿಮಗೆ ಕಣ್ಣು ಮುಚ್ಚಿ, ಧೈರ್ಯವಾಗಿರಿ, ಕಣ್ಣು ಮುಚ್ಚಿ. ಏನಾರು ಆದರೆ ನೋಡಿ, ಭಯ ಇದ್ರೆ, ಆತಂಕ ಇದ್ರೆ ಧೈರ್ಯವಾಗಿ ಎಲ್ಲ ಕೆಟ್ಟದ್ದೆಲ್ಲ ನನಗೆ ಕೊಡಿ. ಈ ಮನೇಲಿ ಏನೇ ಇದ್ರೆ ಭಯ ಆಗ್ತಾ ಇದೆಯಾ? ಹೆಂಗ್ ಭಯ ಆಗ್ತಾ ಇದೆ? ನನಗೆ ಕೊಡಿ ಭಯನ, ಬಿಡಿ, ನನಗೆ ಭಯ ಕೊಡಿ. ನಿನಗೆ ಧೈರ್ಯ ಮಾಡಿ. ಇನ್ನು ಹೋದವ್ರನ್ನ ಕರ್ಕೊಂಬರಕ್ಕಾಗಲ್ಲ, ಧೈರ್ಯವಾಗಿ ಮಾಡಿ. ಇದು ಕುರಿ ಇಟ್ಟಿದ್ದೇಕೆ? ಎಷ್ಟು ದಿವಸ ಆಯ್ತು? ಸರ್ ತಿಥಿ ಮಾಡಿ ಅವ್ರ ಅಮ್ಮನ ತಿಥಿ ಮಾಡಿದ್ದಾಗೂ ಸಹ ಅವತ್ತಿಂದ ಬಾಕಿ ತೆಗ್ದಿಲ್ಲ. ನೋಡಿ, ತಿಥಿ ಆದಾಗ್ಲಿಂದ ಬಾಕ್ಲು ತೆಗ್ದಿಲ್ಲ. ಇಲ್ಲ ಸರ್, ಭಯ ಅಲ್ಲಿ ಎಡೆ ಇಟ್ಟಿದ್ದಾರೆ, ಇಲ್ಲಿ ಅಕ್ಕಿ ಇಟ್ಟಿದ್ದಾರೆ, ಇಲ್ಲಿ ನೋಡ್ಬೇಕು. ಈ ಮನೆ ಒಳಗಡೆ ಹೂ ಹಾಕಿದ್ದಾರೆ, ಎಲ್ಲವನ್ನ ಕಟ್ಸಿದ್ದಾರೆ. ಲೈಟ್ ಹಾಕು, ಕರೆಂಟ್ ಇಲ್ಲ. ಈ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಯಾವುದೂ ಇಲ್ಲ. ಯಾವುದೇ ರೀತಿಯ ಅವ್ರ ಅಪ್ಪ ಅಮ್ಮ ಅಜ್ಜಿ ಆಗ್ಲಿ ಯಾರು ಕೂಡ ದೆವ್ವ ಆಗಿಲ್ಲ. ಖಂಡಿತ ಹೇಳ್ತೇನೆ, ಅವರು ತಂದೆಗೆ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರ ತಾಯಿಗೂ ಕೂಡ ಹಾರ್ಟ್ ಅಟ್ಯಾಕ್ ಇನ್ನೇನೋ ಪ್ರಾಬ್ಲಮ್ ಇದೆ. ಮೆಡಿಕಲ್ ಸರ್ಟಿಫಿಕೇಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ 2 ಹೆಣ್ಮಕ್ಳಿದ್ದಾರೆ. ತಾತನಿಗೆ ಅಲ್ಲೇ ವಯಸ್ಸಾಯ್ತು. ಜನ ತುಂಬಾ ಹೆದರಿಕೊಳ್ತಾರೆ. ನಾನು ಈ ಮಕ್ಕಳಿಗೆ ಆಶ್ರಯ ಆಗಿ, ಒಬ್ಬ ತಂದೆಯಾಗಿ ಧೈರ್ಯ ಕೊಡೋ ಶಕ್ತಿ ನಂದಾಗುತ್ತೆ. ಈ ಮನೆಗೆ ನೀವು ಈ ಕೆಲಸ ಮಾಡ್ರಮ್ಮ. ಎಷ್ಟು ದಿವಸ ಆಯ್ತು ಇದೆಲ್ಲ ಆಗಿ? ನಿನ್ನೆ ಶುಕ್ರವಾರಕ್ಕೆ 11, 15 ದಿವಸ ಆದ್ಮೇಲೆ ಈಗೆಲ್ಲ ಸುಣ್ಣ ಬಣ್ಣ ಇನ್ನೂ ಹೊಡೆದಿಲ್ಲ ಅಲ್ವಾ? ಯಾವ ಕೆಡವಾಗ್ತದೆ? ಯಾಕೆ ಕೆಡವಾಗ್ತದೆ? ಅದೇ ಸಂಖ್ಯೆ ಯಾರು ದಯವಿಟ್ಟು ಕೆಡವಾಗ್ತದೆ. ಅಲ್ಲ ಸರ್, ನಿಮ್ಗೆ ಒಬ್ಬ ಜ್ಯೋತಿಷ್ಯ ಹತ್ರ ಕೇಳೋ ಹೊತ್ತಿಗೆ ಅದ್ರ 4 ಜನ ದೇವ ಸೇರ್ಕೊಳ್ಳಿ, ತಿರ್ಗಾ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ತಿರ್ಗಿ ಹುಡುಗಿಗೆ ಕಂಟಕ ಐತೆ ಅಂದ್ರೆ ಇವಂತೂ ಇವ್ರಪ್ಪ ಸತ್ತ ಆದ್ಮೇಲೆ ಒಬ್ರು ಯಾರು ಹಿಂಗೇನೆ ಇನ್ನ ಒಂದು ಮನೆಗೆ ಹೆಣ್ಣು ಹೋಗ್ತೈತೆ ಅಂದ್ರು, ಹಂಗೆ ಹೊರಟೋಗ್ತಿವ್ರ ತಿರ್ಗಾ ಇನ್ನ ಹಂಗೇನೆ ಇನ್ನ ಒಂದು ಇವು ಇನ್ನ ಕಂಟಕ ಐತೆ ಆಮೇಲೆ ಒಳಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರ್. ಅದರ್ಧ ಎದುರ್ಕೊಂಡು ಗೊತ್ತಾ ಇಲ್ಲ ಸರ್. ಇವ್ರ ಅಪ್ಪ ಐತಲ್ಲ ಸರ್, ಇವ್ರಪ್ಪ ನಮ್ಮ ಅಪ್ಪನ ಮನೆ ಸರ್. ಈಗ ಈ ಮಕ್ಕಳಿಗೆ ಆಶ್ರಯ ಯಾರು ಸರ್, ಯಾರು ದಿಕ್ಕು ಸಮ. ನೀವೇನು ಓದ್ತಾ ಇದ್ದೀರಿ? ಅವಳದು SLC ಸೈನ್ಸ್ ಅಲ್ಲಿ. SLC ಓದಿ ಎಕ್ಸಾಮ್ ಕಟ್ಟಿದೆಯಿಲ್ಲ? ಇಲ್ಲ ಸರ್, ಎಕ್ಸಾಮ್ ಕಟ್ಟಿಲ್ಲ. 8 ಸರ್ ಓದ್ತಾ ಇದ್ದೀಯ? ನೀನು ಸ್ಕೂಲ್ ಬಿಟ್ಟಿದೀಯ, ಈ ಕೂಲಿ ಕೆಲ್ಸಕ್ಕೆ ಹೋಗ್ತೀಯ? ಇಲ್ಲ ಸರ್, ಎಲ್ಲ ಹೋಗ್ತಿರ್ಲಿಲ್ಲ ಸರ್. ಎಲ್ಲೋರಪ್ಪ ಈಗ ಜೀವನಕ್ಕೆ ಈಗ ಮುಂದಿನ ದಾರಿ ಇದೆ ಸರ್. ಜಮೀನು ಏನಿಲ್ಲ ಸರ್. ನೀನು SLC ಓದಿದ್ಯಲ್ಲ, ಕೆಲಸ ಮಾಡ್ತೀಯ? ನಮ್ಮ ಕೆಲಸ ಕೊಟ್ರೆ ಈಗ ಹೇಳಿ ಮಾತಾಡು. ಕೆಲಸ ಕೊಟ್ರೆ ಕೆಲಸ ಮಾಡ್ತೀಯಾ? ನಾಳೆಯಿಂದ ನಮ್ಮ ಆಸ್ಪತ್ರೆಗೆ ಬಾ, ನಿನಗೆ ಕೆಲಸ ಕೊಡ್ತೀನಿ. ಸರ್ ಒಂದು ಇವ್ರ ಜವಾಬ್ದಾರ ಅವ್ರ ಮಾವ ಓದ್ಕೊಂಡ್ರಿ. ಅವ್ರ ಮಾವನ ಕರ್ಕೊಂಬನ್ನಿ, ಅವ್ರ ಮಾವನ ತಮ್ಮನ ಕರ್ಕೊಂಬ, ನಿಮ್ಮ ಅಮ್ಮನ ತಮ್ಮನ ಕರ್ಕೊಂಬ. ನಿನಗೆ ಕೆಲಸ ಕೊಡ್ಸೋ ಜವಾಬ್ದಾರಿ ನಂದು. ಇವತ್ತೇ ಇಷ್ಟು ಜನಗಳ ಮುಂದೆ ಹೇಳ್ತಾ ಇದ್ದೀನಿ, ಇವಳಿಗೆ ಕೆಲಸ ಕೊಡಿಸ್ತೀನಿ, ನಾನೇ ಕೆಲಸ ಕೊಡ್ತೀನಿ. ಆಯ್ತಾ? ಧೈರ್ಯವಾಗಿರ್ತಾಳೆ. ವಾರಕ್ಕೊಂದ್ಸರಿ ಇಲ್ಲಿಗೆ ಬರ್ತಾಳೆ. ಆಯ್ತಾ? ನೀನು ಓದ್ಬೇಕು. ಎಲ್ಲಿರ್ತೀಯ ಓದಕ್ಕೆ? ಮಾಮರ. ನಿಮ್ಮ ಮಾಮರ್ ಬಂದಾಗ ನನಗೆ ಫೋನ್ ಮಾಡಿಸಿ. ಅಕಸ್ಮಾತ್ ನೀನು ಇಲ್ಲಿ ಓದಕ್ಕಾಗ್ಲಿ ಹಾಸ್ಟೆಲ್ ಸೇರಿಸ್ಬೇಕಾ? ಒಳ್ಳೆ ಹಾಸ್ಟೆಲ್ ಸೇರಿಸ್ಬಿಡೋಣ.
ಇಲ್ಲಿ ಬೇಡ ಅಂದ್ರೆ ಅಷ್ಟಿಗೆ ಸೇರಿಸ್ಬಿಡೋಣ. ಇಲ್ಲ ಸರ್ ಅವ್ರ ಮನೆಗೆ ಇರ್ತಾರೆ. ಮಾವರ ಮನೇಲಿ ಇರ್ಲಿ, ನಿಮ್ಮ ಅವರಿಗೆ ಫೋನ್ ಮಾಡು, ನಾನು ವ್ಯವಸ್ಥೆ. ಈ ಧೈರ್ಯವಾಗಿ ಮನೆ ಹೊಡೆದಾಕ್ಬೇಡಿ, ಸುಣ್ಣ ಬಡೀರಿ, ಬಣ್ಣ ಬದಲಿರಿ. ಒಂದಿಷ್ಟು 4 ಜನ ಕೂತ್ಕೊಳ್ಬೇಕಂದ್ರೆ ನಾನು ಬಂದ ಅವತ್ತು ನೈಟ್ ಎಲ್ಲ ಇಲ್ಲೇ ಇರ್ತೀನಿ. ಬರ್ತೀನಲ್ಲ ನಾಳೆ ನಾಡ್ದು ಬರ್ತೀನಲ್ಲ, ನೈಟ್ ಎಲ್ಲ ಒಬ್ಬನೇ ಇರ್ತೀನಿ. ಏನಾರ ಆದ್ರೆ ನನ್ ತಗೊಳ್ಳಿ. ನಾನು ಬದುಕಿದ್ರೆ ಇವರೆಲ್ಲರೂ ಬದುಕಿದ್ದಾರೆ ಅಂತ ತಿಳ್ಕೊಳ್ಳಿ. ನಾನು ಏನಾದ್ರು ತಗೊಂಡ್ರೆ ಎಲ್ಲರೂ ತಗೊಳತ್ತೆ, ಮನೆ ಹೊಡೆದಾಕಿರ್ತೀವಿ. ತೀರ್ಮಾನ ಸರ್ ನಾವೆಲ್ಲ 2-3 ಸತಿ ಬರ್ತೀನಿ, ಇವ್ರು ಬಂದು ಕರ್ಕೊಂಡು ನಾನು ಬಿಟ್ಟೆ ಹೆಂಗ್ ಬರ್ತೀನಿ ಸರ್ ಒಂದ್ ಕರ್ಕೊಂಡು ಹೋಗೋವರೆಗೂ ನನ್ನ ತಾಯಿ ಇರ್ತಾರೆ ಸ್ವಾಮಿ. ಅಲ್ಲಿ ಕರ್ಕೊಂಡು ಕುಂಡಿಸ್ಕೊಂತೀನಿ. ಮಾತಾಡ್ತಾ ಎದ್ ಬಂದ್ಬಿಟ್ಟು ಮುನಿಗೆ ಇಲ್ಲಿಗೆ ಆ ಕಡೆ ಹೊರಗಡೆ ಹೊರಗಡೆ ಒಳಗೆ ಬರಲ್ಲ ಸರ್. ಅಮ್ಮನ ಮೇಲೆ ಹಂಗ ಆಗ್ಬಿಟ್ಟಿದೆ ಅವ್ರಿಗೆ. ಏನ್ ಕೊಡೋದು ಏನ್ ಕಥೆ ಅದಕ್ಕೆ ನಮ್ ಜೊತೆ ಸೇರಿಸಿ ಒಂದು ವಾರ ಎಲ್ಲ ಕ್ಲೋಸ್ ಆಗುತ್ತೆ. ಇಲ್ಲದ್ರೆ ಅದೇ ತರ ಭೀತಿ ಇದ್ದಾಗ ಇಲ್ಲಿ ಪ್ಲೇಸ್ ಚೇಂಜ್ ಮಾಡಿಸಿ. ಅಲ್ಲಿಂದ ಮುಂದೆ ಹೋಗಿ ಈಗ ಮನೆನೇ ಹೊಡೆದಾಕ ಕೊಟ್ಬಿಟ್ಟಿದ್ರಲ್ಲ. 3 ಜನ ಒಂದೇ ಕಡೆ, ಅಜ್ಜಿ, ಮಗ, ಸೊಸೆ, 2 ಹೆಣ್ಣು ಮಕ್ಕಳನ್ನ ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ. ಹೆಣ್ಣು ಮಕ್ಳು 2 ಇರೋದು, ವಯಸ್ಸಿಗೆ ಬಂದಿದ್ದಾರೆ, ಕೇಳರಿಲ್ಲ. ಆ ಮನೆ ಒಳಗಡೆ ಹೋದ್ರೆ ಆ ಹೆಣ್ಣು ಮಗುಗೆ ಕರಿತಾ ಇರ್ತಾವ್ರಮ್ಮ, ಬಾ ಬಾ ಬಾ. ಅವಳೆಲ್ಲರೂ ಮಲಗಿದ್ರೆ ಆ ಹುಡುಗಿ ಆ ಮನೆ ಹತ್ರನೇ ಹೋಗಿ ನಿಂತ್ಕೊಳ್ಬೇಕು ಅನ್ಸುತ್ತ ಅವಳಿಗೆ. ಅಮ್ಮ ಕರಿತಾ ಇದ್ದಾರೆ. ಯಾಕೆ ಅಂದ್ರೆ ಅವನ್ಯಾರೋ ಒಬ್ಬ ಸ್ವಾಮೀಜಿ ನಿನ್ಗೂ ಕಂಟಕ ಇದೆ, ನಿನ್ಗೂ ಸಾವು ಇದೆ, ನಿನ್ನೂ ಬಲಿ ತಗೊಳ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಅವಳ ಮನಸ್ಸು ಆ ಕಡೆನೇ ಎಳಿತಾ ಹೋಗ್ತಾ ಇದೆ. ಅಲ್ಲೇ ಹೋಗಿ ನಿಂತ್ಕೊಳ್ತಾಳೆ, ಮೌನಕ್ಕೆ ಶರಣಾಗ್ತಾಳೆ. ಗೌರಮ್ಮ ಏನೋ ಸತ್ತೋಗಿದ್ರೊಳಗೆ, ಅದಕ್ಕೆ ತೆವಾಗಿ ನೋಡೋಣ. ನೋಡೋಣ. ಇಲ್ಲೇ ಮಲಿಕೋತಿರಲ್ಲ ನೀವು? ಸ್ವಾಮಿ ಈಗ ಅಜ್ಜಿ, ನಮ್ಮ ಅಜ್ಜಿ. ಅಯ್ಯೋ ಅಜ್ಜಿ, ನೋಡ್ ಸ್ವಾಮಿ, 100 ವರ್ಷ ಆಗಿದೆ ಸ್ವಾಮಿ. ಕಣ್ ಕಾಣಲ್ಲ, ಹಾ, ಕಾಲಿಲ್ಲ, ಕಣ್ಣಿಲ್ಲ, ನಾನೇ ಎಲ್ಲ ನೋಡೋದು. ಬೆಳಕು ಬಿಡು. ಊಟ ಮಾಡ್ತಾರ? ಸ್ವಾಮಿಯವರು ಸುಮ್ನೆ 100 ವರ್ಷ ಆಗೈತಿ. ಶತಾಯುಷಿ. ನಮ್ಮಮ್ಮ, ನಿಮ್ಮಮ್ಮ ನೋಡ್ ಸ್ವಂತ ಅಮ್ಮನೇ ಇದ್ದಾರೆ. ನಮ್ಗೇನ್ ಸ್ವಾಮಿ ಭಯ, ನಾವ್ ಹೆದರ್ಕೊಂಬಲ್ಲ ಸ್ವಾಮಿ. ನೀವು ಹೇಳಿದ್ರಿ ದೆವ್ವ ಆಗಿದ್ದಾರೆ ಏನು ಅಂತ. ಅಲ್ಲ ಸ್ವಾಮಿ, ಜನ ಎಲ್ಲ ಅಂತಾರ ಸ್ವಾಮಿ. ನನ್ಗಂತೂ ಒಂದ್ ಚೂರು ಈಗ ಸ್ವಾಮಿ ಫೋಟೋ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೋಡೋದ್ ಬಾರ್ತದ ನೋಡಿ ಸ್ವಾಮಿ, ಏನ್ ಅನಿವಾರ್ಯ ಆಯ್ತು, ಸತ್ತೋದ್ಲು. ನಾವ್ ಏನ್ ಮಾಡೋಣ? ಈ ಮನೆಯಲ್ಲಿ ಈ ಹುಡುಗಿ ಸತ್ತಿದ್ದಾಳೆ. ಮನೆಗ್ ಸಾಯ್ಲಿಲ್ಲ, ಬೆಂಕಿ ಇಟ್ಕೊಂಡಿದ್ಲು, ಹಿಮಾಚನಾಗ ಸತ್ತೋದ್ಲು. ಬ್ಯಾಂಕ್ ಅಲ್ಲಿ ಬೆಂಕಿ ಏನಿಲ್ಲ, ಅವಳ ಮುಗಿತು, ಹೋಯ್ತವಳು ಕತೆ, 12 ವರ್ಷ ಆಗೋತು, ಮುಗೀತವಳು ಕತೆ ಇಲ್ಲ. ಎಸ್, ನೋಡ್ರಿ ಸ್ವಾಮಿ, ಯಾಕೆ ಇಲ್ಲ ಏನು ಇಲ್ಲ, ಚೆನ್ನಾಗಿದೆ ಮನೆ. ಯಾವ ಮನೆಗೆ ಹೋಗ್ಬೇಕಮ್ಮ? ಬಿಡಿ, ನೀವು ಯಾರು ಬರ್ಬಿಡಿ, ನಾನೇ ಹೋಗ್ತೀನಿ. ಇದು ಇಲ್ಲಿ ಮುನೇಶ್ವರ ಸಂಚಾರ ಆಗುತ್ತೆ ಅಂತನಾ? ನಿಮ್ಗೆ ಏನಾರ ತೊಂದರೆ ಆಗಿದೆಯಾ? ಇಲ್ಲ ಹಾವು ಇವು ಕಾಣಿಸ್ಕೊಂಡಿದ್ಯಾ? ಮರಿ ಇತ್ತು, ಒಂದು ಮರಿ ಎಂತ ಹಾವು? ಗೊತ್ತಿಲ್ಲ ಸರ್, ಒಟ್ನಾಗ ಮರಿ ಹುತ್ತದೊಳಗಡೆ. ತಲೆ ಯಾವ್ದಾರ ಶಬ್ದ ಇದೆಯಾ? ಈ ಜಾಗ ಇದನ್ನೆಲ್ಲ ಕಡ್ಸಾಕ್ತಿದೆ, ಈ ಮರ ಕಡ್ದಾಕ್ತಿದಲ್ವಾ, ಹಂಗೆ ಅದನ್ನ ಒಂಚೂರು ಸದ್ದೆ ಎಲ್ಲ ಕಿತ್ತಾಕ್ತಿ. ಮತ್ತೆ ಇದಕ್ಕೆ ಒಂದು ಔಷಧಿ ಕೊಡ್ತೀನಿ ನಾನು, ನಾಳೆ ಬರ್ಬೇಕಾದಾಗ ಅದು ಹಂಗೆ ಕರಗುತ್ತೆ. ಸಾಯ್ತಾ ಗೀತ ಕಟ್ಟಿಲ್ವಾ? ಇದ್ಯಾರು ಸತ್ತೋಗಿರೋದು? ಎಷ್ಟು ದಿವಸ ಆಯ್ತು? ಅದು ಈಗಲ್ವಾ? ಏನಾಗಿತ್ತು ಇವ್ರಿಗೆ? ಇದೆಲ್ಲ ಕಟ್ಟಿರೋದು ಆ ಕಡೆ, ಅದು ಎಲ್ಲಿ ಕಟ್ಕೊಟ್ರು? ನಾನು ನಾಡ್ದು ಬರ್ತೀನಿ, ಅದೆಲ್ಲ ಕಿತ್ಕೊಡ್ಬೇಕು ನೀವು. ಅದೇ ಇರಂಗಿಲ್ಲ ಮನೆಗೆ. ನಾನು ಬೇರೆ ಒಳ್ಳೆ ಶಕ್ತಿ ಕೊಡ್ತೀನಿ ನಿಮ್ಗೆ. ಅದು ಅದೇನಾ? ಸರ್, ಅದೆಲ್ಲ ಅದೇ. 4 ಮೂಲೆಗೂ ಕೊಟ್ಟಿವಿ. ಯಾರು ಇಲ್ಲಿಗೆ ಬಂದು ಕಟ್ಕೊಟ್ರ? ನೀನು ನಾವೇ ಕಟ್ಟಿಸ್ಕೊಂಡು ಅಲ್ಲಿಂದ ಮಾಡ್ಕೊಂಡು ಆಯ್ತು, ಅವೆಲ್ಲ ಸರ್, ಈ ಮೂಲೆ ಬಂದ್ಬಿಡಿ ಸರ್. ಇಲ್ಲೊಂದು ಐತೆ. 1, 2 4 ಸರ್ ಅಷ್ಟೇ, 4 ಇದೆ.
ನೀನು ಈಗ ನೋಡು, ಇವತ್ತು ನಾಳೆ ನಿನ್ನ ನಿದ್ದೆ ಬರುತ್ತೆ. ಚೆನ್ನಾಗಿ ನಿದ್ದೆ ಬಂದ್ರೆ ಅವನ್ನೆಲ್ಲ ಕಿತ್ಕೊಡು, ಗೊತ್ತಾಯ್ತಾ? ಹೊಸದ್ ಮಾಡೋಣ, ಹೊಸ ಶಕ್ತಿ ಕೊಡು. ಹೊಸದೇನೋ 15,000 ಅದು ಎಷ್ಟು ದುಡ್ಡು ಕೊಟ್ಟೆ? ದುಡ್ಡು 4,000. 4,000 ರೂಪಾಯಿ ಕೊಟ್ಟ. ನಂಗೂ ಏನೋ ಮಾಡಿದ್ರು, ಅದೇ ಭೀತಿ ಸರ್ಕಲ್. ಭಯ ಇದೆಯಾ ನಿನ್ಗೆ? ಅಮ್ಮ ಮಾತ್ರ ಎದ್ರಕಂತ ನೀನು ಇವತ್ ನೈಟ್ ನೀನು ನಿಮ್ಮಮ್ಮ ಇಬ್ರು ಮಲಿಕಬೇಕಿಲ್ಲ. ನಾನು ಒಬ್ಳೆ ಮನಿಕಂತೀನಿ. ವೆರಿ ಗುಡ್. ಬಾಯ್ಲಿ ಏನ್ ಓದ್ತಾ ಇದೀಯಾ? ಕೊಡ್ಕೈ. ಲಾ ಮಾಡ್ತಾ ಇದ್ದೀನಿ ಎಲ್ಲಿ? ಚಿತ್ರದುರ್ಗ. ಚಿತ್ರ ನೀನ್ ಲಾ ಮಾಡ್ತಾರೆ, ನಿಮ್ಮ ಅಮ್ಮ ಮನೆ ಕತ್ತಾರೆ ಅಂತ ನಿನಗೆ ಧೈರ್ಯ ಕೊಡ್ಬೇಕಲ್ವಾ? ಯಾವ ಕಾಲೇಜಲ್ಲಿ? SJM ಕಾಲೇಜ್. ಎಷ್ಟು ಹೇಳಿದ್ರು ಎದ್ರಕಂತಾನೆ ಇರುತ್ತೆ ನಮ್ಗೆ. SJM ಅಲ್ಲಿ ಮಾಡ್ತಾ ಇದೀಯ ನೀನು. ಇವತ್ ನೈಟ್ ನೀನು ನಿಮ್ಮಮ್ಮ ಇಲ್ಲಿ ಮಲಿಕೊಂಡು ಏನಾಗುತ್ತೆ ಅಂತ ನಾಳೆ ಬೆಳಿಗ್ಗೆ ನನಗೆ ಒಂದು ಫೋನ್ ಮಾಡ್ಬೇಕು. ಇನ್ನು 3 ಜನ ಎಲ್ಲ ಹೇಳಿದ್ರು, ಇಲ್ಲ ಬನ್ನಿ ಸಾರ್, ಇಲ್ಲಿ ಬೋರ್ವೆಲ್ ಇದೆಯಲ್ಲ, ಅಲ್ಲೇ ಸಂಚಾರ ಇರೋದು, ಅಲ್ಲೇ ರಾತ್ರಿ ಹೋಗ್ಲಿಕ್ಕಾಗಲ್ಲ, ಮಧ್ಯಾಹ್ನತ್ನಾಗ ಹೋಗಕ್ಕಾಗಲ್ಲ, ಅಲ್ಲಿ ಹೆದರಿಕೆ ಆಗುತ್ತೆ, ಕಣ್ಣು ಮಂಜಾಗ್ಬಿಡ್ತವೆ, ನನಗೆ ಕಣ್ಣು ಗೊತ್ತಾಗಲ್ಲ, ಎಲ್ಲರಿಗೂ ಏನೋ ಹೆದರ್ಕೊಂಡು ಹೋಗ್ಬಿಡ್ತಾರೆ, ಬರಲ್ಲ ಸರ್. ಸರಿ, ನಾವು ಆ ಪ್ಲೇಸ್ಗೆ ಹೋದೆ, ಅಲ್ಲೆಲ್ಲ ನೋಡಿದೆ, ಅಲ್ಲಿ ಬಂಡೆ ಇತ್ತು, ಅದೆಲ್ಲ ಚೆಕ್ ಮಾಡಿದೆ, ಒಳಗಡೆ ನುಗ್ಗಕ್ಕೆ ಹೋದೆ, ಅಲ್ಲಿ ಗಿಡಗಳಿತ್ತು. ಈ ಗಿಡಗಳ ಸಂದಿನಲ್ಲಿ ಹೋಗಕ್ಕಾಗಲ್ರಮ್ಮ, ರಾತ್ರಿ ಸಮಯದಲ್ಲಿ ಬೇಕಾದ್ರೆ ಹೋಗ್ಬಿಡ್ತೀನಿ ನೋಡೋಣ ಅದೇನಾಗತ್ತೆ ಅಂತೇಳಿ ಚಾಲೆಂಜ್ ಮಾಡ್ಕೊಂಡು ಅಲ್ಲೂ ಎಲ್ಲ ತಿರ್ಗಾಡ್ಕೊಂಡು ಬಂದೆ ನಾನು. ಇಲ್ಲಿ ಏನು ಇಲ್ಲ ಕಣಮ್ಮ. ಇಲ್ಲಿ ಬಂಡೆ ಐತೆ, ಅಲ್ಲಿ ಇಲ್ಲೇನು ರಾತ್ರಿ ಹೊತ್ತ ಬಂದು ಚೆಕ್ ಮಾಡೋಣ. ಅವರ ಚಾಲೆಂಜನ್ನ ಸ್ವೀಕರಿಸಿದ ನಾನು, ಸ್ನೇಹಿತರೆ, ಆ ಮರುವೇಕೆರೆಯ ಕಾಲೋನಿಯಲ್ಲಿ ದೆವ್ವಗಳ ಸಂಚಾರ ಇದೆಯಾ? ಮುನೀಶ್ವರನ ಸಂಚಾರ ಇದೆಯಾ? ರಾತ್ರಿ 8 ಗಂಟೆ ಆದ್ಮೇಲೆ ಅಲ್ಲಿ ನಾಯಿಗಳು ಬಗ್ಲಿಕ್ಕೆ ಕಾರಣ ಏನು? ಅದರ ಹಿಂದೆ ಏನು ಸತ್ಯ ಇದೆ? ಅಲ್ಲಿರುವಂತಹ ಆ ಶಕ್ತಿ, ಅಗೋಚರವಾದ ಶಕ್ತಿ ಯಾವುದು ಅನ್ನೋದನ್ನ ಅವ್ರು ಹಾಕಿದ ಓಪನ್ ಚಾಲೆಂಜ್ಗೆ ಒಪ್ಕೊಂಡು ಬಂದಿದ್ದೀನಿ. ಇದೇ 17ನೇ ತಾರೀಕು ಅಮಾವಾಸ್ಯೆ ದಿವಸ ನಾನು ಒಂಟಿಯಾಗಿ, ಎಲ್ಲರೂ ಮಲಗಿರ್ತಾರೆ, ಆ ಅಗೋಚರವಾದ ಶಕ್ತಿಯೊಂದಿಗೆ ಮಾತನಾಡ್ಕೊಂಡು ಬಂದು ಮುಂದೆ ಆಗುವಂತಹ ಎಲ್ಲ ಘಟನೆಗಳನ್ನ ನಿಮ್ಗೆ ಹೇಳ್ತೇನೆ. ಪ್ಲೀಸ್ ವಾಚ್.